ಇವತ್ತು ನಾನು ಶ್ರೀರಾಮ ಜನ್ಮಭೂಮಿ ಅಯೋಧ್ಯದಲ್ಲಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಾಶಿಯಿಂದ ನಾನು ಹೊರಟಿದ್ದು ಅಯೋಧ್ಯೆ ಕಡೆಗೆ. ಸೊ ಮಾರ್ನಿಂಗ್ 3-4 ಓ ಕ್ಲಾಕ್ ಆಗಿತ್ತು ರೀಚ್ ಆಗೋಕ್ಕೆ. ಸೊ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ವಿ ವೆಂಟ್ ಟು ಟೇಕ್ ದರ್ಶನ ಆಫ್ ಹನುಮಾನ್. ಯಾಕಂದರೆ ರಾಮ ಮಂದಿರ ದರ್ಶನ ಮಾಡೋಕ್ಕಿಂತ ಮುಂಚೆ ಹನುಮಾನ್ ಮಂದಿರಕ್ಕೆ ಹೋಗಬೇಕು ಅಂತ ಪ್ರೊಸೆಸ್ ಇತ್ತು. ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಡ್ವಿ. ಅದಾದಮೇಲೆ ನಾವು ರಾಮ ಮಂದಿರ ವಿಸಿಟ್ ಮಾಡಿದ್ದು. ಇಲ್ಲಿಗೆ ಹೋಗ್ಬೇಕಂತಂದರೆ ನೀವು ಡೈರೆಕ್ಟಾಗಿ ಕೂಡ ಹೋಗ್ಬೋದು, ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಕೂಡ ಹೋಗ್ಬೋದು. ಸೊ ಮೊಬೈಲ್ ಏನೂ ಅಲವ್ ಇಲ್ಲ ಒಳಗಡೆ. ಸೊ ಎಲ್ಲನೂ ನೀವು ಡೆಪಾಸಿಟ್ ಮಾಡಿ ಹೋಗಬೇಕಾಗತ್ತೆ. ಸೊ ಅದಾದಮೇಲೆ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬ ಹೊತ್ತೇನು ಆಗಲ್ಲ, 10 to 15 ಮಿನಿಟ್ಸಲ್ಲಿ ದರ್ಶನ ಆಗುತ್ತೆ ನೀವು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿದ್ರೆ. ನಲ್ಲಿ ಬುಕ್ ಮಾಡ್ಕೊಂಡು ಹೋಗಿದ್ರೆ ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್, ಫಸ್ಟ್ ಫ್ಲೋರಲ್ಲಿ ಇನ್ನೊಂದು ದೇವಸ್ಥಾನ ಇದೆ. ಸೊ ಅದಕ್ಕೂ ನೀವು ಹೋಗ್ಬೋದು. ನಾರ್ಮಲ್ ಆಗಿ ಕ್ಯೂವಲ್ಲಿ ಹೋದರೆ ನಿಮ್ಗೆ ಅಲ್ಲಿ ಹೋಗೋಕ್ಕೆ ಆಗಲ್ಲ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಹೊರಗಡೆ ಬಂದು ಒಂದು ಸ್ವಲ್ಪ ಫುಡ್ನ ಟ್ರೈ ಮಾಡಿದ್ವಿ. ಅಲ್ಲೇ ವಿಸಿಟಿಂಗ್ ಪ್ಲೇಸಸ್ ಕೂಡ ಹೋಗಬೇಕಿತ್ತು. ಸೊ ಇವತ್ತು ಒಂದೇ ದಿನ ಇರೋದ್ರಿಂದ ವಿ ಹ್ಯಾವ್ ಟು ಕವರ್ ಆಲ್ ದ ಪ್ಲೇಸಸ್. ಇನ್ನೊಂದೇನೆಂದರೆ ಇಲ್ಲಿಂದ ನೀವು ಎಲ್ಲೂ ಹೋಗೋಕ್ಕೆ ಬೇಕಾಗಿಲ್ಲ. ನಿಯರ್ ಬೈ 200-300 ಮೀಟ್ರಲ್ಲೇ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ಸು ಸಿಗುತ್ತೆ. ಸೊ ಆ ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು ನಾವು ಸಾಯಂಕಾಲ ಹೋಗಬೇಕಿದ್ದು ಸರಾಯು ನದಿ ಕಡೆಗೆ. ಯಾಕಂದರೆ ಅಲ್ಲೂ ಆರತಿ ನಡೆಯುತ್ತೆ ಈವ್ನಿಂಗ್ ಟೈಮಲ್ಲಿ. ಸೊ ಅಲ್ಲಿಗೆ ಹೊರಟ್ವಿ. 7 ಓ ಕ್ಲಾಕಿಗೆ ಸ್ಟಾರ್ಟ್ ಆಗಿ 8-8:30 ಆಗುತ್ತೆ ಈ ಆರತಿ ಮುಗಿಯೋಕ್ಕೆ. ಸೊ ಅಲ್ಲಿಗೆ ಹೋದ್ಮೇಲೆ ವಿ ಆರ್ ವೆರಿ ಬ್ಲೆಸ್ಡ್ ಅನಿಸುತ್ತೆ. ಯಾಕಂದರೆ ಅವರು ಆ ಥರ ಟ್ರೀಟ್ ಮಾಡಿದರು ನಮಗೆ. ಸೊ ಇದಾದಮೇಲೆ ನಮ್ಮ ರಾತ್ರಿ ಬಸ್ ಇತ್ತು, ನಾವು ಹೊರಡಬೇಕಾಗಿತ್ತು. ಸೊ ಬೇಗನೆ ಒಂದು ಸ್ವಲ್ಪ ಅಲ್ಲಿಂದ ಹೊರಟ್ವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಅಯೋಧ್ಯ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಬಾಯ್.